ಭಾರತದ ಅಭಿವೃದ್ಧಿ ವೇಗ ವೃದ್ಧಿ ಮತ್ತೊಮ್ಮೆ 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 ಮುಷ್ಟಿ ಕಟ್ಟಿ ಜೋರಾಗಿ ಹೇಳಿ ಮತ್ತೊಮ್ಮೆ 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 ಧನ್ಯವಾದಗಳು. स्वागत है भाई, स्वागत है मोदी जी का, स्वागत है भाई, स्वागत है भाई, स्वागत है। विश्व का अग्रमान्य नेता, युवाओं का प्रेरणा, नारी सबलीकरण का चिंतक, हम सबका शक्ति, आदरणीय प्रधानमंत्री श्री नरेंद्र मोदी जी को इस पुण्य भूमि से आदरणीय स्वागत करती हूं। अब बीएस येडियूरप्पा जी ಮತ್ತು ಎಚ್.ಡಿ. ಕುಮಾರಸ್ವಾಮಿ ರವರು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ರವರಿಗೆ ರಾಮನ ವಿಗ್ರಹವನ್ನ ಕೊಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರಬೇಕು ಅಂತ ವಿನಂತಿಯನ್ನ ಮಾಡ್ಕೊಳ್ತೀನಿ. ಜೊತೆಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ಮೈಸೂರು ಪೇಟವನ್ನು ಧರಿಸಿ ನಮ್ಮ ಈ ನೆಲದ ಸೊಗಡಿನಂತೆ ಮೈಸೂರು ಸಿಲ್ಕ್ ಶಲ್ಯವನ್ನ ತೊಡಿಸಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕೆಂದು ವಿನಂತಿ ಮಾಡಿಕೊಳ್ತೀನಿ. स्वागत है भाई, स्वागत है भाई, स्वागत है। अब की बार 400 पार, अब की बार जिंदाबाद 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 जिंदाबाद। ಈಗ ನಮ್ಮ 4 ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳಾದ ಸನ್ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ರವರು, ಬಾಲರಾಜು ರವರು, ಒಡೆಯರ್ ರವರು ಹಾಗೂ ಪ್ರಜ್ವಲ್ ರೇವಣ್ಣ ರವರು ಈಗ ನಮ್ಮ ನಾರಿ ಶಕ್ತಿಯಿಂದ ನರೇಂದ್ರ ಮೋದಿ ರವರಿಗೆ ಸನ್ಮಾನ. जिंदाबाद 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 जिंदाबाद। भारत माता की, भारत माता की। अब की बार ಈಗ ನಮ್ಮ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳು ಅಂಬೇಡ್ಕರ್ ರವರ ಈ ದಿನ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಸನ್ಮಾನ್ಯ ನರೇಂದ್ರ ಮೋದಿ ರವರಿಗೆ ಅಂಬೇಡ್ಕರ್ ರವರ ಭಾವಚಿತ್ರವನ್ನ ಉಡುಗೊರೆಯಾಗಿ ನೀಡುತ್ತಿದ್ದಾರೆ. ಬಿ.ಆರ್. ಅಂಬೇಡ್ಕರ್ ರವರಿಗೆ ಸನ್ಮಾನವನ್ನು ನೆರವೇರಿಸಿದಂತಹ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಈಗ ಕಾರ್ಯಕ್ರಮವನ್ನ ಉದ್ದೇಶಿಸಿ ನಮ್ಮ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳು ಮೊದಲ ಬಾರಿಗೆ ರೈತ ಬಜೆಟ್ನ ಮಂಡಿಸಿದಂತಹ ರೈತ ನಾಯಕ ಹಾಗೂ ಹೆಣ್ಣು ಮಕ್ಕಳ ಭಾಗ್ಯ ವಿಧಾತ ಭಾಗ್ಯಲಕ್ಷ್ಮಿಯನ್ನ ವಿತರಿಸಿದಂತಹ ಸನ್ಮಾನ್ಯ ಬಿ.ಎಸ್. ಯಡಿಯೂರಪ್ಪ ರವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿಯನ್ನ ಮಾಡ್ಕೊಳ್ತೀನಿ.
बोलो भारत माता की जय श्री राम, जय श्री राम। ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಭಾರತ್ ಮಾತಾ ಕಿ। ಇಡೀ ವಿಶ್ವವೇ ಮೆಚ್ಚಿರುವಂತ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ದಿವಸ ಇಲ್ಲಿಗೆ ಬಂದಿರುವಂತಹದ್ದು ನಮಗೆಲ್ಲರಿಗೂ ತುಂಬಾ ಹೆಮ್ಮೆ ತರುವಂತಹ ಸಂಗತಿ। ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ। ಅದೇ ರೀತಿ ಮಾಜಿ ಪ್ರಧಾನಿಗಳಾದಂಥ ಎಚ್.ಡಿ. ದೇವೇಗೌಡರು ಇವತ್ತು ಇಲ್ಲಿ ಬಂದಿರುವಂತಹದ್ದು ಜೆಡಿಎಸ್ ಬಿಜೆಪಿ ಬರುವಂತ ದಿವಸಗಳಲ್ಲಿ ಒಂದಾಗಿ ಒಗ್ಗಟ್ಟಾಗಿ ಈ ರಾಜ್ಯದಲ್ಲಿ ಕರ್ನಾಟಕದ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕು ಅನ್ನುವಂತ ಸಂಕಲ್ಪ ಮಾಡಿ ಬಂದಿದ್ದೇವೆ। ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ। ಸಮಯದ ಅಭಾವ ಇದೆ। ವೇದಿಕೆ ಮೇಲಿರುವಂತ ಎಲ್ಲ ಮುಖಂಡರೇ, ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದಂತ ನನ್ನ ಆತ್ಮೀಯ ಬಂಧುಗಳೇ, ಅಣ್ಣ ತಮ್ಮಂದಿರೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಇಡೀ ವಿಶ್ವವೇ ಭಾರತದ ಕಡೆ, ನರೇಂದ್ರ ಮೋದಿಜಿಯವರ ಕಡೆ ನೋಡ್ತಾ ಇರೋದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ। ಅಂತ ಮಹಾನ್ ವ್ಯಕ್ತಿ ಇವತ್ತು ಬೆಂಗಳೂರಿಗೆ ಬಂದು, ಮೈಸೂರಿಗೆ ಬಂದು ನಿಮ್ಮನ್ನು ಉದ್ದೇಶಿಸಿ ಮಾತನಾಡುವಂತ ಒಂದು ಅವಕಾಶ ಸಿಕ್ಕಿರುವಂತಹದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ ಬಂಧುಗಳೇ। ಅದೇ ರೀತಿ ಮಾನ್ಯ ಮಾಜಿ ಪ್ರಧಾನಿಗಳಾದಂಥ ಎಚ್.ಡಿ. ದೇವೇಗೌಡರು ಸಹ ಈ ಸಂದರ್ಭ ಉಪಸ್ಥಿತಿರುವಂತಹದ್ದು ಬಿಜೆಪಿ ಜೆಡಿಎಸ್ ಒಂದಾಗಿ ಒಟ್ಟಾಗಿ ಹಾಲು ಜೇನಿನಂತೆ ಮುಂದೆ ಬರೋ ದಿವಸಗಳಲ್ಲಿ ಕೆಲಸ ಮಾಡ್ತೇವೆ ಅನ್ನುವಂತ ಒಂದು ಭರವಸೆಯನ್ನ ನಿಮಗೆ ಕೊಡೋಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಬಂದಿದ್ದೇವೆ। ಬಹುಶಃ ಬರುವಂತ ದಿವಸಗಳಲ್ಲಿ ಈ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆಯನ್ನು ತಡೆಯೋದಕ್ಕೆ ಯಾರಿಂದೂ ಸಾಧ್ಯ ಇಲ್ಲ। ಮೋದಿಯವರ ನೇತೃತ್ವದಲ್ಲಿ ನಾನು ಭರವಸೆಯನ್ನು ಕೊಡ್ತೇನೆ, ನಿಮ್ಮೆಲ್ಲರ ಪರವಾಗಿ ಕೊಡಬಹುದಾ? 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನ ಗೆದ್ದು ಮೋದಿಜಿಯವರಿಗೆ ನಾವು ನಮ್ಮ ಕೆಲಸವನ್ನು ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತಾ, ಈ ವಿಶೇಷವಾದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರೇ ಖುದ್ದಾಗಿ ಇಲ್ಲಿಗೆ ಬಂದು ನಿಮ್ಮೆಲ್ಲರನ್ನು ಕುರಿತು ಮಾತನಾಡುವುದರಿಂದ ನಾನು ಹೆಚ್ಚು ಮಾತನಾಡಕ್ಕೆ ಇಷ್ಟಪಡೋದಿಲ್ಲ। ಇವತ್ತು ಕಾಂಗ್ರೆಸ್ ಪಕ್ಷ ಹಣದ ಬಲ, ಹೆಂಡದ ಬಲ, ತೋಳ್ಬಲ, ಅಧಿಕಾರ ಬಲ, ಜಾತಿಯ ವಿಷಬೀಜ ಬಿತ್ತಿ ಅಧಿಕಾರಕ್ಕೆ ಬರಬಹುದು ಅನ್ನೋ ಭ್ರಮೆನಲ್ಲಿದ್ದಾರೆ। ನಾನು ಇವತ್ತೇ ಹೇಳ್ತೇನೆ ಕಾಂಗ್ರೆಸ್ ಮುಖಂಡರಿಗೆ, ಇವತ್ತು ಬರುವಂತಹ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ನೀವು ಎಲ್ಲಿರ್ತೀರಾ ಅನ್ನೋದಕ್ಕೆ ನಿಮ್ಮ ಅಡ್ರೆಸ್ ಇರೋದಿಲ್ಲ ಅನ್ನೋದು ನಿಮಗೆ ಗೊತ್ತಿದೆ। ಆದರೂ ಸಹ ಮನಬಂದಂತೆ ಮಾತನಾಡ್ತಾ ಇದ್ದೀರಾ। ಇದೆಲ್ಲಕ್ಕೂ ಉತ್ತರ ಮೈಸೂರು, ಚಾಮರಾಜನಗರ ಸುತ್ತಮುತ್ತ ಜನ ನಾವು ಕೊಡ್ತೇವೆ ಯಡಿಯೂರಪ್ಪನವರು ಅಂತ ಹೇಳಿ ಕೈ ಎತ್ತಿ ಹೇಳಿ ನೋಡೋಣ। ಈ ರೀತಿ ನಿಮ್ಮೆಲ್ಲರ ಸಹಕಾರ ಇದ್ರೆ ನಿಶ್ಚಿತವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿಗೆ ಬಂದದಕ್ಕೆ ಸಾರ್ಥಕ ಆಗುತ್ತೆ। ನಾವೆಲ್ಲ ಒಟ್ಟಾಗಿ ಒಂದಾಗಿ ಬರುವಂತಹ ಲೋಕಸಭಾ ಚುನಾವಣೆಯನ್ನು ಎದುರಿಸಿ 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಇಲ್ಲಿ ಸೇರುವಂತಹ ನಮ್ಮೆಲ್ಲ ಬಂಧುಗಳಿಗೆ, ಅಣ್ಣ ತಮ್ಮಂದಿರಿಗೆ, ತಾಯಂದಿರಿಗೆ, ಮಾಧ್ಯಮದ ಸ್ನೇಹಿತರಿಗೆ, ವೇದಿಕೆ ಮೇಲಿರುವ ಮುಖಂಡರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ। ಧನ್ಯವಾದಗಳು, ನಮಸ್ಕಾರ। ಜೈ ಶ್ರೀರಾಮ್, ಜೈ ಶ್ರೀರಾಮ್, ಭಾರತ್ ಮಾತಾ ಕಿ। ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ, ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಭಾರತ್ ಮಾತಾ ಕಿ। ಸನ್ಮಾನ್ಯ ಬಿ.ಎಸ್. ಯಡಿಯೂರಪ್ಪರವರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ, ಈಗ ಮುಂದಿನದಾಗಿ ನಮ್ಮ ಹೆಮ್ಮೆಯ ಕನ್ನಡಿಗ, ದಿಲ್ಲಿಯಲ್ಲಿ ಹುಟ್ಟಿ ದೆಹಲಿಯ ಗದ್ದುಗೆಯನ್ನೇರಿದಂತಹ ಮಣ್ಣಿನ ಮಗ, ಶ್ರೀಮಾನ್ ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀ ಎಚ್.ಡಿ. ದೇವೇಗೌಡರವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಯನ್ನ ಮಾಡಿಕೊಳ್ತೀನಿ।